அந்த ப்ராட்காஸ்ட் வந்துட்டு ஓகே புதுசாகுது. ஓகே, ஸோ ஃபஸ்ட்டு ப்ராட்காஸ்ட் ஆக்சுவலி இந்த ஃபஸ்ட்டு வீடியோ ஒரு யூடியூப்பில் ஸ்டார்ட் பண்ணது இவனோட ஈவெண்ட்னால இப்போ ஒரு புது ப்ராட்காஸ்ட்டு ஸ்டார்ட் பண்ண போகிறேன். அதுவும் இவனுடைய கான்செப்டில் தான், இவனோட ஈவெண்ட்டில் தான். ஸோ மோஸ்ட்லி இந்த வீடியோ வந்துட்டு 90% கன்னடா தான் இருக்கும். ஓகேவா? ஏன்னா நம்ம க்ரூம் வந்துட்டு கன்னடா, நம்மளும் கன்னடாவில் தான் கம்யூனிகேட் பண்ணால் தான் ரெஸ்பெக்ட். ஓகேவா? ஓகே, ஸோ லெட்ஸ் வெல்கம் அவர் ரைட். பண்ணி அபி. சாரி, ரீடேக். Let's welcome our groom. Come on, Navi. ಏನಾದ್ರು ಕೊಡೋ. ಸೊ ಇವತ್ತು ವ್ಯಾಲೆಂಟೈನ್ಸ್ ಡೇ, ಓಕೆನಾ? ಒಂದು ಕೊಟ್ಟರೆ ತಪ್ಪಾಗುತ್ತೆ, ಎರಡು ಗಿಫ್ಟ್, ಓಕೆನಾ? ಇದು ನಿಮಗೆ, ಇದು ನನಗೆ, ಯಾರಿಗೆ ಅಂತ ಗೊತ್ತಾಯ್ತು ಅನ್ಕೊತೀನಿ. ಏನು ಐಡಿಯಾದಲ್ಲಿ ಬಂದಿದ್ಯಾ ಬ್ರಾಡ್ಕಾಸ್ಟ್ ಅನ್ನೋ? ಏನಿಲ್ಲ, ಇವಾಗ ಹೂವು ಬೇರೆ ಕೊಟ್ಟಿದ್ಯಾ, ಇದು ಕಿವಿಲಿ ಇಕ್ತೋ ಇಲ್ಲ ಎದೆ ಮೇಲೆ ಇಕ್ತೋ ಗೊತ್ತಾಗ್ತಾ ಇಲ್ಲ. ಇದು ಮುಗಿಯೋದವ್ರು ಗೊತ್ತಾಗುತ್ತೆ, ಕಿವಿಲಿ ಇಕ್ತಾನೋ ಬರೀ ಡಿಪೆಂಡ್ ಆಗುತ್ತೆ. ಒಂದು ಪ್ಲೆಂಟಿ ಆಫ್ ಕ್ವಶನ್ಸ್ ರೆಡಿ ಇದೆ, ಓಕೆನಾ? ಸೊ ಇದು ಬಂತು. ಇಲ್ಲ, ಈ ಕ್ವಶನ್ಸ್ ಎಲ್ಲ ಸೀರಿಯಸ್ ಆಗಿ ಆನ್ಸರ್ ಹೇಳ್ಬೇಕಾ ಇಲ್ಲ ಏನು ಕಾಮಿಡಿಗೆ ಹೇಳ್ಬೇಕಾ? ನೀನು ಜೆನ್ಯೂನ್ ಆಗಿ ಹೇಳು, ನಿನ್ನ ಪ್ರಕಾರ. ನನ್ನ ಪ್ರಕಾರ ಓಕೆನಾ? ಇದು ಬಂದು ಬರೀ ಬ್ರಾಡ್ಕಾಸ್ಟ್ ಅಲ್ಲ, ಇದು ಬಂದು ಒಂದು ಎವಿಡೆನ್ಸ್ ಕಲೆಕ್ಟ್ ಮಾಡ್ತಿರೋದು ನಾವೆಲ್ಲ. ನಾವು ಬಂದ್ಬಿಟ್ಟು, ಓಕೆನಾ? ಏನೋ ಮಾಡಪ್ಪ, ನೀರೆಲ್ಲ ಹಾಕು, ಸೈಡಲ್ಲಿ ಹಾಕು, ತೀರಾ ಸೈಡಲ್ಲಿ ಹಾಕು. ಓಕೆ, ಯಾವ ಫಸ್ಟ್ ಕ್ವಶನ್, ಆರ್ ಯು ಆ್ಯಕ್ಚುಲಿ ರೆಡಿ ಫಾರ್ ಮ್ಯಾರೇಜ್ ಆರ್ ಜಸ್ಟ್ ಕಾನ್ಫಿಡೆಂಟ್? ನಾನು ಕಾನ್ಫಿಡೆಂಟ್ ಆಗಿದ್ದೆ. ಸೊ ಅದು ಕಾನ್ಫಿಡೆನ್ಸ್ ಜಾಸ್ತಿ ಆಗಕ್ಕೆ ಮಾಡಿದ್ದು ನಮ್ಮ ಫಿಯಾನ್ಸೆಯಿಂದ. ಸೊ ಭಾವನ. ನೈಸ್. ಇವಾಗ ಸೆಕೆಂಡ್ ಕ್ವಶನ್ ಹೋಗ್ಬೇಕಂದ್ರೆ 1 to 10 ಸ್ಕೇಲಲ್ಲಿ ನಿನ್ನ ರೇಟ್ ಮಾಡ್ಕೋ, ಎಷ್ಟು ನೀನು ಭಯವಾಗಿದ್ಯಾ, ಎಷ್ಟು ನಿನ್ಗೆ ಭಯ ಆಗ್ತಿದೆ ಈ ಮ್ಯಾರೇಜ್? 1 being the lowest, 10 being the highest. ಸರಿ ಆಯ್ತು. There's no serious ಬೈಕ್ ಬಂದಂಗಿದ್ಯಾ ಇಲ್ಲ ಒಂದು ಸ್ವಲ್ಪ ಲೈಟ್ ಇದೆಯಾ ಆ ಥರ ತಗೊಳಂಗಿದ್ರೆ 5 ಭಯ ಇದೆ, 5 ಭಯ ಇಲ್ಲ. ಏನಕ್ಕೆ ಭಯ ಇಲ್ಲ? ಏನಕ್ಕೆ ಭಯ ಇಲ್ಲ? ನನ್ನ ಮೇಲೆ ನಂಬಿಕೆ ಇದೆ, ಫ್ಯಾಮಿಲಿ ಮೇಲೆ ನಂಬಿಕೆ ಇದೆ ಎಲ್ಲ. ಬಟ್ 5 ಅಂದರೆ ಯಾವಾಗ ಏನಾಗುತ್ತೋ ಗೊತ್ತಿಲ್ಲ, ಅದೊಂದಿದೆ. ಅನ್ಎಕ್ಸ್ಪೆಕ್ಟೆಡ್, ಅದು ಏನು ಬೇಕಾದ್ರೆ ಆಗ್ಬೋದು. ಹೂ ಇಸ್ ದ ಮೋಸ್ಟ್ ಯೂಸ್ಲೆಸ್ ಫ್ರೆಂಡ್ ಹಿಯರ್? ಯೂಸ್ಲೆಸ್ ಫ್ರೆಂಡ್ ಹಿಯರ್? ಅಯ್ಯಯ್ಯೋ, ಎಲ್ಲರಿಗೂ ಅಯ್ಯಯ್ಯೋ. ಸರಿ ಆಯ್ತಪ್ಪ, ಆಲ್ಮೋಸ್ಟ್ ಇವಾಗ ಎಲ್ಲರೂ ಎಕ್ಸ್ಪ್ಲೈನ್ ಮಾಡಕ್ ಬಂದ್ರೆ ಎಲ್ಲ ಆಲ್ಮೋಸ್ಟ್ ನಿನ್ನೆ ಇಟ್ಕೊಳ್ಳೋ. ಸರಿ, ಓಕೆ, ಸ್ಕ್ರಿಪ್ಟ್ಲೇ ಇಲ್ಲ ಇದೆ. ಜೆನ್ಯೂನ್ ಆನ್ಸರ್. ಸರಿ, ವೈ ಫೋನ್ ಮಾಡಿದಾಗ ಫೋನ್ ಎತ್ತಲ್ಲ, ಆಫೀಸಲ್ಲಿ ಸಿಗಲ್ಲ, ಅವ್ನ ಪ್ಲಾನ್ ಮಧ್ಯೆ ನಮ್ಮ ಪ್ಲಾನ್ ಇಕ್ಕಿದ್ರೆ ಅವ್ನ ಪ್ಲಾನೇ ಮೇಯ್ನು. ಏನು ಮಾತೆತ್ತರೆ ಏನೋ ಕೇರಪ್ಪರ ಮೇನೋ ಅಲ್ಲ, ಇದೆಲ್ಲ ನಾನು ಕೇಳಿದ್ರೆ ಅವನೇ ನೆನ್ಕೊ ಬರ್ತಾನೆ ಯಾವಾಗಲೂ. ಯಾರು? ರಾಹುಲ್. ಅವನ್ನ ಆಕ್ಚುಲಿ ಮೋಸ್ಟ್ ಆಫ್ ದ ಟೈಮ್ ಫೋನ್ ಎತ್ತಲ್ಲ. ನಾವು ಪ್ಲಾನ್ ಮಾಡಿದ್ರೆ ಅವ್ನ ಪ್ಲಾನ್ ಅಲ್ಲಿ ಇರಲ್ಲ. ಇದೆಲ್ಲ ಕೇಳಿದ್ರೆ ಅವನೇ ನೆನ್ಕೊ ಬರೋದು. ಬಟ್ ಅವ್ನು ಬಂದ ಮೇಲೆ ಕೊಡೋ ಫನ್ನು ಇವ್ನು ಇದ್ದಾಗ್ಲೂ ಕೊಡಲ್ಲ. ನಮ್ ಸೈಲೆಂಟ್ ನಾವು ಆಕ್ಚುಲಿ. ಇಲ್ಲ ಇದೆಲ್ಲ ಆಕ್ಚುಲಿ ಹೇಳ್ಬೋದಾಗಿತ್ತು. ಅವನು ಪ್ರೀ ವೆಡ್ಡಿಂಗ್ಗೆ ನಮ್ಮ ಫ್ರೆಂಡು ಬರ್ತಾವನೆ, ಅವನೇ ಮೇಯ್ನು. ಕವರ್ ಮಾಡಿದ್ದೀನಿ. ಕಟ್ಟೆಡ್ ಇಲ್ಲ ನೆಕ್ಸ್ಟ್ ವೀಕ್ ಹೋಗ್ಮಾಟ ಅಲ್ಲ, ಅದಕ್ಕೆ ಪ್ರೀ ವೆಡ್ಡಿಂಗ್ ಇದೆ. ಬೆಸ್ಟ್ ಮೆಮರಿ ವಿತ್ ದಿಸ್ ಗ್ಯಾಂಗ್? ಬೆಸ್ಟ್ ಮೆಮರಿ ವಿತ್ ದಿಸ್ ಗ್ಯಾಂಗ್ ಅಂದರೆ ಶಾಂತಿ. ಫಸ್ಟ್ ಶಾಂತಿ. ಆಲ್ವೇಸ್. ನನಗೂ ಅಷ್ಟೇ ಬೆಸ್ಟ್ ಮೆಮರೀಸ್. ಸೆಕೆಂಡ್ ಅಂತ ಬಂದ್ರೆ ನಮ್ಮ ಸೂರಜ್ಗೋಸ್ಕರ ನಾವು ಇದಕ್ಕೆ ವಿಲ್ಲಾಗ್ ಹೋಗಿದ್ವಲ್ಲ, ಅದು ಯಾವ್ದಿಲ್ಲ, ವಿಲ್ಲಾಗ್ ಹೋಗಿದ್ವಲ್ಲ, ಹೊಸೂರು ನಮ್ದು. ಅದು ಒಂದು ಶಾಂತಿ ಎಲ್ಲ ಒಂದ್ ಕಡೆ ಆದ್ರೆ ಸಾಕು. ಅವತ್ತು ಇವನು ಅಲ್ಲ, ಅವಾಗ ಸೂರಜ್ ಗೊತ್ತಾಯ್ತು ನಮ್ ಗ್ಯಾಂಗ್ ಅವ್ರು ಎಲ್ಲಾಗಿ ಏನಿತ್ತು ಅಂತ. ಅಂಡಿಕೆ ಎಲ್ಲಾ ಸೀಕ್ರೆಟ್ಸ್ ಆಚೆ ಬಂತ ಅವತ್ತು. ಆಕ್ಚುಲಿ ಹೆಂಗೆ ಅಂದ್ರೆ ಇವ್ರ ಇವ್ರ ಜೊತೆ ಇದ್ನ ನೀನಾ, ಎಸ್ಪೆಷಲಿ ಮಣ್ಣನ ಮೇಲೆ. ನಿಮ್ಮ ಅಣ್ಣನು ಅಯ್ಯೋ ನೋಡು, ಅದು ನನ್ನ ವರ್ಸ್ಟ್ ನೈಟ್ ಮೇರ್ ವರ್ಸ್ಟ್ ನೈಟ್ ಮೇರ್. ಈ ಫೇಸೇ ವರ್ಸ್ಟ್ ನೈಟ್ ಮೇರ್. ಜೊತೆಗೆ ಇದ್ದ ಅಲ್ಲ, ನನ್ನ ಜೊತೆ ಡೈಲಿ ರೂಮಲ್ಲಿ ಮನ್ಕೊಳ್ತಾರೆ ನೀನಾ. ಬೇಡ, ಡೀಪ್ ಹೋಗ್ತಿದೆ ಮ್ಯಾಟರ್, ಹೋಗ್ತಾ ರಿವೀಲ್ ಆಗ್ತಿದೆ. ಸೊ ಅದು ಬೇಡ, ಓಕೆನಾ? ಎಸ್ಟೇಟು ನನ್ಗೆ ಅದಂದು ಆಸೆ ಅಪ್ಪ. ಎಲ್ರೂ ಫ್ಯಾಮಿಲಿ
ಒಂದ್ಸರಿ ಶಾಂತಿ ಕಂಪ್ಲೀಟ್ ಬುಕ್ ಮಾಡಿ ಚಿತ್ತಾಲ್ ಪತಾಲ್ ಮಾಡ್ಬೇಕು. ಫ್ಯಾಮಿಲಿ ಅಂದರೆ ಅಮ್ಮ ಅಪ್ಪ ಫ್ಯಾಮಿಲಿ ಅಂತ ಲೇ ಇವಾಗ ನಮ್ಮ ವೈಫು ನೀನ್ ಇಷ್ಟಲ್ಲೇ ಮದ್ವೆ ಆಗ್ತೇನೆ ನಿನ್ ವೈಫು ಓಕೆ ಮೈಕ್ ಎಲ್ಲ ಫುಲ್ ಎಲ್ಲ ಏನ್ ಮಾಡ ಅಂದ್ರೆ ಫ್ಯಾಮಿಲಿ ಅವ್ರಿಗೆಲ್ಲ ಒಂದ್ ರೇಟು, ಬ್ಯಾಚುಲರ್ಸ್ಗೆಲ್ಲ ಡಬಲ್ ರೇಟು. ಸ್ಟಾಗ್ ಎಂಟ್ರಿ ಅಲ್ವಾ, ಕಾಸ್ಟ್ಲಿ ಆಗಿರ್ಲಿ. ನಾವಿಲ್ಲ ಅಂದ್ರೆ ಅವ್ರು ಹೋಗೋದೇ ಇಲ್ಲ. ಡಿಕ್ಕಿ ಹಾಕೊಳ್ಳೋದು ಟಿಟಿ ಬುಕ್ ಮಾಡಿ ಕ್ವಶನ್ ಪೇಪರ್ ಲೀಕ್ ಮಾಡೋ. ಅದು ಆಮೇಲೆ ಮಾಡ್ತೀನಿ. ವರ್ಸ್ಟ್ ಅಡ್ವೈಸ್ ಯು ಗಾಟ್ ಫ್ರಮ್ ಫ್ರೆಂಡ್ಸ್ ಅಬೌಟ್ ಮ್ಯಾರೇಜ್. ಮಚ್ಚ ಬೇಕಾ? ಲೈಕ್ ಮೋಸ್ಟ್ ಆಫ್ ದ ಫ್ರೆಂಡ್ಸ್ ಬಂದ್ಬಿಟ್ಟು ಇದೇ ಕೇಳಿದ. ಹಾ, ಅವ್ರಿಗೆ ಲೈಕ್ ಡಿಪೆಂಡ್ಸ್, ಅವ್ರ ಏಜ್ ಎಲ್ಲ ಸ್ವಲ್ಪ ಜಾಸ್ತಿ, ಅದಕ್ಕೆ ಓಕೆ ಇವ್ನು ಆಗ್ತಾವನವನು ಇದ್ರ ಕೇಳಿದ್ರೆ ಗೊತ್ತಿಲ್ಲ. ಇಲ್ಲ ಇಷ್ಟ ಬೇಗ ಮದುವೆ ಆಗ್ತಾ ಇದ್ಯಾ, ಇನ್ನು ಲೈಫಲ್ಲಿ ಏನು ನೋಡೇ ಇಲ್ಲ. ಒಂದು ಡಿ ಬಾಸ್ ಅರೆಸ್ಟ್ ಆದ್ರ ತರ ಇತ್ತು ನಮ್ಗದು. ಏ ಅಪ್ಪ ಡಿ ಬಾಸ್ ಫ್ಯಾನ್ ಬೇಡಪ್ಪ ಆಮೇಲೆ ಇವ್ರ ಬಾಸ್ ಎದುರಾಗ್ಬಿಡ್ತಾರೆ. ನೆಕ್ಸ್ಟ್ ಕ್ವಶನ್ ಹಂಗೆ ಪ್ರಿಪೇರ್ ಆಗ್ತೀನಿ. ನೆಕ್ಸ್ಟ್. ಸೊ ನೆಕ್ಸ್ಟ್ ಸೆಗ್ಮೆಂಟ್ ಬಂದ್ಬಿಟ್ಟು ಪಾರ್ಟ್ನರ್ ವಿಸಸ್ ಫ್ರೆಂಡ್ಸ್ ಅಂತ. ಪಾರ್ಟ್ನರ್ ವರ್ಸಸ್ ಫ್ರೆಂಡ್ಸ್. ಓಕೆ, ನಾನೊಂದು ಏನ್ ಮಾಡ್ಬೇಕು ನಾನು? ನಾನೊಂದು ಹೇಳ್ತೀನಿ. ಓಕೆ, ಹೂ ಯು ವಿಲ್ ಗಿವ್ ಇಂಪಾರ್ಟೆನ್ಸ್ ವೆದರ್ ಇಟ್ ಯುವರ್ ಪಾರ್ಟ್ನರ್ ಆರ್ ಫ್ರೆಂಡ್ಸ್. ಸರಿ, ಹಂಗಂದ್ರೆ ಇದಕ್ಕೆ ಚೆನ್ನಾಗಿದೆ. ಇದು ಫ್ರೆಂಡ್ಸು, ಇದು ಪಾರ್ಟ್ನರು. ಲೇಟ್ ನೈಟ್ ಕಾಲ್ಸ್. ಏನೋ ಮಾಡ್ತಿದ್ಯಾ ಸಡನ್ ಆಗಿ, ಭಯ ಪಡಿಸ್ಬೇಡ. ಇದು ಆನ್ಸರ್ ಮದುವೆ ಆಗಿದೆ ಅನ್ನೋ ಫೀಲಲ್ಲಿ ನಾನು ಹೇಳ್ಬೇಕಾ? ಇಲ್ಲ ಮದುವೆ ಆಗಿದ್ಮೇಲೆ ಮದುವೆ ಆಗಿದ್ಮೇಲೆ ಲೇಟ್ ನೈಟ್ ಕಾಲ್ಸ್. ಫ್ರೆಂಡ್ಸ್ ಫ್ರೆಂಡ್ಸ್ ಪಕ್ಕಾ. ಯಾಕಂದ್ರೆ ಎಂಟಿ ಪಕ್ಕದಲ್ಲಿ ಓಕೆ, ನೀನ್ ನೈಟ್ ಶಿಫ್ಟ್ ಕೆಲಸ ತಾನೇ ಮಾಡೋದು ಅವಾಗ? ನಮ್ಮ ಹುಡುಗಿನ ನಮ್ಮ ಇದರಲ್ಲೇ ಇರೋದು. ನೀವು ಎಲ್ಲದಕ್ಕೂ ಚೆಕ್ ಬಿಟ್ಟು ಮೈಕಲ್ ಎಲ್ಲ ಬಾರ್ಡ್ರ್ ಎಲ್ಲ ಕರೆಕ್ಟಾಗಿ ಸೇಫ್ ಅದಾವ ಪೈಂಟ್ ಕರಾವ. ವೀಕೆಂಡ್ ಔಟಿಂಗ್. ಫ್ರೆಂಡ್ಸ್. ಓಕೆ, ವೈ ನಾಟ್ ವೈಫ್? ನಿನ್ ಪಾರ್ಟ್ನರ್ ಇಂಪಾರ್ಟೆಂಟ್ ಇಲ್ವಾ ವೀಕೆಂಡ್ ಅಲ್ಲಿ? ವೀಕೆಂಡ್ ಅಲ್ಲಿ ಸಂಡೇ ಇಸ್ ಫಾರ್ ಫ್ರೆಂಡ್ಸ್, ಸ್ಯಾಟರ್ಡೇ ವಿತ್ ಇಲ್ಲ ಇದೆಲ್ಲ ಆಲ್ರೆಡಿ ಡಿಸ್ಕಸ್ ಆಗಿದೆ. ಸ್ಯಾಟರ್ಡೇ ನಮ್ಗೆ, ಸ್ಯಾಟರ್ಡೇ ನಿಮ್ಮ ಫ್ರೆಂಡ್ಸ್ಗೆ, ಸಂಡೇ ಉಲ್ಟಾ ಹೇಳ್ತಾ ಇದ್ದೀನಿ. ಓಕೆ, ಸಂಡೇ Saturday with your friends or with her friends? ನೋಡಿ ಆನ್ಸರ್ನ. ಅವ್ರೇನೋ ಕೇಳಿದ್ರು ಒಂದು ಪ್ರಶ್ನೆ. Friends or with her friends? ಫ್ರೆಂಡ್ಸ್ ಕಾಮನ್ ಫ್ರೆಂಡ್ಸ್, ಎಲ್ರು ಫ್ರೆಂಡ್ಸೇ. ಸೊಲ ಮಾಡ್ಕರ ವಾಯ್ ತರಕ ಮಾಡ್ಕರ. ಸೀಕ್ರೆಟ್ಸ್ ಶೇರಿಂಗ್. ಆಲ್ವೇಸ್ ಮೈ ವೈಫ್. ವಾಂಗ ಪೋಲಾ ಏನಾದ್ಕಿದೆಲ್ಲ ಕಲ್ಟದೆ ಕೆಟ್ಟ ಇದೆಲ್ಲ ಕಲ್ಟು. ಇದು ಮದುವೆ ಆದ್ಮೇಲೆ ಕೇಳ್ತಾ ಇದೀಯಾ ಅದಕ್ಕೆ? ಆಮೇಲೆ ಓಕೆ, ಅಲ್ಲ ಮ್ಯಾಟ್ರ್ ಬೇರೆ, ಸೀಕ್ರೆಟ್ಸ್ ಬೇರೆ. ವೆಕೇಶನ್. ಬಾಯ್ಸ್ ಟ್ರಿಪ್ ಇಲ್ಲ, ಸಾರಿ ಬಾಯ್ಸ್ ಟ್ರಿಪ್ ಕಪಲ್ಸ್ ಟ್ರಿಪ್? ಎರಡು ಎತ್ಕೊಂಡ್ಬಿಡ್ತೀನಿ. ಉದುರ್ತಾ ಇದೆ ಇವಾಗ ಫ್ರೆಂಡ್ಸ್ ಪೋಪು ಪೆಟಲ್ಸೇ ಇಲ್ಲ. ಅಲ್ಲ, ಸಿಚುವೇಶನ್ ಯಾವ ರೇಂಜ್ ಆಗೈತಂದ್ರೆ ನಾವ್ ಇವಾಗ ಟ್ರಿಪ್ ಹೋದ್ರೆ ಅದು ಫ್ಯಾಮಿಲಿ ಟ್ರಿಪ್ಪೇ ಆಗ್ಬಿಡುತ್ತೆ. ಕಪಲ್ಸ್ ಎರಡು. ನನಗೆ ಎರಡು ಬೇಕು. ಎಮೋಷನಲ್ ಸಪೋರ್ಟ್. ಬೋತ್ ಇಸ್ ನೀಡೆಡ್. Sometime emotional support more friends than needed are equally. Emotional support எப்போ வரும் தெரியுமா? அங்க என்ன ஆச்சுனாக்கா இங்க வரணும் மச்சா அவன் கேக்குறாடா ಬೈತೋ. ಲೈಫ್ ಅಲ್ಲ, ಲೈಫಲ್ಲಿ ಇವಾಗ ಫ್ರೆಂಡ್ಸ್ ಎಮೋಷನಲ್ ಸಪೋರ್ಟ್ ಯಾವಾಗ ಬೇಕಾಗಿರೋದು. ಮೈಟ್ ಬಿ ವರ್ಕ್, ಫ್ಯಾಮಿಲಿ, ಯಾವ ಥರ ಬಂದಾಗಲೂ ಹೆಂಡ್ತಿನೋ ಸಪೋರ್ಟೇ ಬೇರೆ, ಫ್ರೆಂಡ್ಸ್ನೋ ಸಪೋರ್ಟೇ ಬೇಕು. ಸೊ ಎರಡು ಬೇಕು, ಬದುಕಬೇಕು ಅಂದರೆ ಎರಡು ಬೇಕು. ಫೈನ್. ಹೂ ಸ್ಕಾಲ್ಸ್ ಯು ಮೋರ್? ಯಾರು ನಿನ್ನ ಜಾಸ್ತಿ ಬೈಯೋದು, ಫ್ರೆಂಡ್ಸಾ ಇಲ್ಲ ನಿಮ್ಮ ಪಾರ್ಟ್ನರಾ? ನನ್ನ ಪಾರ್ಟ್ನರ್. ಯಾವ ಥರ ಬೈತಾರೆ ನಿಮ್ಮ ಪಾರ್ಟ್ನರ್? ಇಲ್ಲ, ಏನಾದ್ರು ತಪ್ಪು ಅಂತ ಅನ್ಸಿದ್ರೆ, ಏನಾದ್ರು ಫೀಡ್ಬ್ಯಾಕ್ ಇದ್ರೆ ಸ್ಪಾಟೇನಿಯಸ್. ನೀನು ಆಫೀಸಲ್ಲಿ ಒನ್ ಆನ್ ಒನ್ ಹಿಡಿದ್ರ ಮೇಲೆ ಪ್ಲಸ್ ಸ್ವಲ್ಪ ಟೈಮ್ ಸೆನ್ಸ್ ಜಾಸ್ತಿ ನಮಗೆ. 5 ನಿಮಿಷ ಬಂದೆ ಅಂತ 10 ನಿಮಿಷಕ್ಕೆ ಬರೋದು, ಇಲ್ಲ ಆಯ್ತು ಊಟಕ್ಕೆ ಬಾ ಅಂತ ಸ್ವಲ್ಪ ಲೇಟ್ ಮಾಡೋದು, ವರ್ಕ್ ವೈಸು ಇಲ್ಲ ಇದ್ದಾಗೆಲ್ಲ ನಿದ್ದೆ ಜಾಸ್ತಿ ಮಾಡೋದು. ಬೈದ್ರೆ ಹೆಂಗ್ ಬೈತಾರೆ? ಲೈಕ್ ಕ್ಯೂಟಾಗಿ ನಿಮ್ಗೆ ಏನಾದರೂ ಹಂಗಂತ ಬೈತಾರ? ಇಲ್ಲ ಬಾರೋ ಇವೆಲ್ಲ ನನ್ನಲ್ಲೇ ಇರಲಿ. ನಿಮ್ಗೆ ಹಂಗೆ ಬೈಯೋದು ರಾಜು? ಇದೆಲ್ಲ ಬೇಡ. ಸರಿ, ನಿನ್ನ ಫ್ರೀ ಟೈಮ್ ಇದ್ದಾಗ ನಿನ್ನ ಪಾರ್ಟ್ನರ್ ಜೊತೆ ರೊಮ್ಯಾನ್ಸ್ ಮಾಡ್ತೀಯಾ ಇಲ್ಲ ನಮ್ಮ ಟೀ ಆಟಕ್ಕೆ ಬರ್ತೀಯಾ? ಟೀ ಆಟ ವೀಕೆಂಡ್ ತಾನೆ, ಅದೆಲ್ಲ ಬೇಡ. ಯಾಕೆ ವೀಕೆಂಡಲ್ಲಿ ಬರ್ಬೇಕಂತ ರೂಲ್ಸ್ ಇದೆಯಾ? ಅಲ್ಲಿ ಬರ್ದಿಲ್ಲ. ನಾನು ಕೇಳ್ತಾ ಇರೋದು ಫ್ರೀ ಟೈಮ್ ಇದ್ದಾಗ.
ಓಕೆ ನಿನ್ನ ಪಾರ್ಟ್ನರ್ ಜೊತೆ ರೊಮ್ಯಾನ್ಸ್ ಮಾಡ್ತೀಯಾ ಇಲ್ಲ ನಮ್ಮ ಟೀ ಆಟಕ್ಕೆ ಬರ್ತೀಯಾ? ರೊಮ್ಯಾನ್ಸು ಟೀ ಎಡ್ ಅಂತ ತಂದ್ಬಿಟ್ಟ ಸರಿ ಇಟ್ಸ್ ಸರಿ, சொல்ல முடியாது. ನೆಕ್ಸ್ಟ್ ಕ್ವಶನ್ ಏಯ್ சொல்லு ಮ್ಯಾನೇಜರ್ ಸ್ಪೀಕಿಂಗ್ ಏಯ್ ಎರಡು ಅಪ್ಪ ಎರಡು ಒಂದ್ ಕಾಲಲ್ಲಿ ಒಂದ್ ಕಾಲ ಇಲ್ಲಿ ಈಗಕ್ಕಾಗುತ್ತಾ? ನೀವು ಯಾವ್ದೋ ಮದುವೆಗೆ ಮುಂಚೆನೆ ಆಫ್ ಇಡ್ತಾ ಇದ್ದೀರಾ ಹೇಳು ಫುಲ್ಲೇ ಸಿಗುತ್ತೆ ಅಂತ ನಿಜ ಹೇಳ್ಬೇಕು. ಇಷ್ಟೊತ್ತು ನನ್ನ ಮಕ್ಕ ಕೊಡ್ದೈತ ರಿವೆಂಜಾ ಹೇಳು. ಪರವಾಗಿಲ್ಲ, ಟೀ ಹಿಡಿದು ದಿವಸ ಬೈಸ್ಕೊಂಡ್ರೆ ಪರವಾಗಿಲ್ಲ. ಇಲ್ಲ ಟೀ ಎಡ್ ಪಕ್ಕ ಓಕೆ ಆಕ್ಸೆಪ್ಟೆಡ್. ಪರವಾಗಿಲ್ಲ, ವಿಲ್ ಅಪ್ರಿಷಿಯೇಟ್ ಓಕೆ ಐ ಅಪ್ರಿಷಿಯೇಟ್ ಯಾ ನೈಸ್ ಬಾಯ್. ಓಕೆ ರೆಡಿ ಮುಂಜಿ ತೆರೆದಾಯಾ ಫ್ಲಾಶ್ ಆನ್ ಮಾಡೋ ಕೊಟ್ಟಿಲ್ವಾ EMI ಅಲ್ಲಿ ಹೇಳ್ಬಿಟ್ಟು ನಮ್ಮ ಅಮ್ಮ ಗೊತ್ತಿಲ್ಲ.